ನಾಡಿನ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ರೈತ ಬಾಂಧವರೇ, ಸಾಧಕನಿಗೆ ಕ್ಷೇತ್ರ ಯಾವುದಾದರೇನು, ಸಾಧಿಸುವಂತಹ ಛಲ ಇರಬೇಕು, ಗುರಿ ಮುಟ್ಟೋದಕ್ಕೆ ಬಲ ಇರಬೇಕು. ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ವಿಪುಲವಾದಂತಹ ಅವಕಾಶಗಳಿವೆ. ಈ ರೀತಿಯ ಕೃಷಿಯಲ್ಲಿ ಸಾಧನೆಯನ್ನು ಮಾಡಿ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವಂತಹ ನೂರಾರು ಜನ ಪ್ರಗತಿಪರ ರೈತರು ನಮ್ಮಲ್ಲಿದ್ದಾರೆ. ಅಂಥವರಲ್ಲಿ ಜಮಖಂಡಿ ತಾಲೂಕಿನ ತೇರದಾಳ ಗ್ರಾಮದ ಧರೆಪ್ಪ ಪರೆಪ್ಪ ಕಿತ್ತೂರು ಎನ್ನುವಂಥ ಒಬ್ಬ ಪ್ರಗತಿಪರ ರೈತರು. ಇವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇರುವಂಥ 18 ಎಕರೆ ನೀರಾವರಿ ಪ್ರದೇಶದಲ್ಲಿ ಸಮೃದ್ಧವಾದಂತಹ ಬೆಳೆ ಬೆಳೆದಿದ್ದಾರೆ. ಸಮಗ್ರ ಕೃಷಿ ಪದ್ಧತಿಯನ್ನು ಆಧರಿಸಿಕೊಂಡು ಬೆಳೆ ಬೆಳೀತಾ ಇದ್ದಾರೆ. ಕಬ್ಬು ಹಾಗೂ ಅರಿಶಿಣ ಇವರು ಬೆಳೆಯುವಂಥ ಪ್ರಮುಖ ಬೆಳೆಗಳು. ಇದರ ಜೊತೆಯಲ್ಲಿ ತೋಟಗಾರಿಕೆಯನ್ನು ಮಾಡಿಕೊಂಡು ತೋಟಗಾರಿಕೆ ಬೆಳೆಯಲ್ಲೂ ಸಹ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಹಾಗೆ ಹೈನುಗಾರಿಕೆಯನ್ನು ಸಹ ಮಾಡ್ತಾ ಇವರು ತಮ್ಮ ಸಾಧನೆಯ ಕೀರ್ತಿ ಶಿಖರವನ್ನು ಏರಿದ್ದಾರೆ. ಬನ್ನಿ, ನಾವೀಗ ಧರೆಪ್ಪ ಪರೆಪ್ಪ ಕಿತ್ತೂರವರ ಜಮೀನಿನಲ್ಲಿದ್ದೇವೆ. ಅವರು ಯಾವ ರೀತಿ ಸಾಧನೆ ಮಾಡಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಅಂಥೇಳಿ ಅವರಿಂದಾನೇ ತಿಳಿದುಕೊಳ್ಳೋಣ. ಧರೆಪ್ಪ ಕಿತ್ತೂರವರೇ, ನಮಸ್ಕಾರ. ನಮಸ್ಕಾರ ಸರ್. ಸಮಗ್ರ ಕೃಷಿ ಅಂದರೆ ನಾನು ಕಬ್ಬಿನಲ್ಲಿ ಅಂತರ ಬೆಳೆಗೆ ತರಕಾರಿ ಯಾವುದೇ ಬೆಳೆ ಮಾಡಿದ್ರು ಆ ಮಿತ್ರ ಬೆಳೆಗೆ ನಾನು ತರಕಾರಿ ಮತ್ತು ಬರುವಂಥ ಬೆಳೆಗಳನ್ನ ಬೆಳೀತಾ ಇದ್ದೀನಿ. ಮತ್ತು ಯಾವುದೇ ಬೆಳೆ ಬೆಳೆದ್ರು ಅದಕ್ಕೆ ನಮ್ಮ ಇನ್ನೊಂದು ಮೇನ್ ಬೆಳೆಗೆ ಹೊಡೆತು ಬೀಳಬಾರ್ದು ಹಾಗೆ ನಾವು ಮಿತ್ರ ಬೆಳೆಗೆ ನಾನು ಬೆಳೀತಾ ಇದ್ದೀನಿ. 10 ರಿಂದ 15 ಥರ ನಾವು ಕಾಯಿಪಲ್ಯನ ಅದರ ತರಕಾರಿನ ಬೆಳೆದು ಹೆಚ್ಚಿನ ಲಾಭ ತೊಗೋತೀವಿ. ಮತ್ತು ಈ ಪ್ರಕಾರ ನಾವು ಹೈನುಗಾರಿಕೆ ಇದೆ, ತೋಟಗಾರಿಕೆ ಇದೆ, ಕಾಫಿ ಇದೆ, ಅಡಿಕೆ ಇದೆ. 18 ಎಕರೆಯಲ್ಲಿ ನಾವು ವ್ಯವಸಾಯನ ಮಾಡ್ತಾಯಿದ್ದೀವಿ. ಸಾವಯವದಲ್ಲಿ ಯಾವುದೇ ರೀತಿ ರಾಸಾಯನಿಕ ಮತ್ತು ಕ್ರಿಮಿನಾಶಕ ಬಳಸದೆ ಈ ನಮ್ಮದೇ ಆದಂಥ ಒಂದು ಸಗಣಿ ಗೊಬ್ಬರ, ಎರೆಹುಳ ಗೊಬ್ಬರ ಮತ್ತು ಅದೇ ರೀತಿ ಬಯೋಡೈಜೆಸ್ಟರ್ ಅಂತ ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದೀವಿ. ಈ ಬರುವಂಥ ಸ್ಲರಿ ಮತ್ತು ಬಯೋಡೈಜೆಸ್ಟರ್ ಲಿಕ್ವಿಡನ್ನು ಬೆಳೆಗೆ ಡ್ರಿಪ್ಪು ಮತ್ತು ನೀರು ಹಾಯಿಸೋ ಮುಖಾಂತರ ಕೊಟ್ಟು ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಸಾವಯವ ಕಬ್ಬು, ಬಾಳೆ, ಅರಿಶಿನ ಮತ್ತು ಹಾಗೂ ತರಕಾರಿ ಮತ್ತು ಕಬ್ಬಿನಲ್ಲಿ ಅಂತರ ಬೆಳೆ, ಈ ಥರ ನನ್ನ ಪ್ರಮುಖ ಬೆಳೆಗಳು. ಈ ರೀತಿ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ರೈತರಿಗೆ ಎಷ್ಟು ಲಾಭ ಇದೆ ಅಂತೀರಿ? ಸರ್, ಸಾಕಷ್ಟು ಲಾಭ ಇದೆ. ಯಾಕಂದರೆ ಈ ನಾವು ಸಮಗ್ರ ಕೃಷಿ ಮಾಡೋದ್ರಿಂದ ಒಂದು ಬೆಳೆ ಹೋದರೆ ಇನ್ನೊಂದು ಬೆಳೆ ನಮ್ಮನ್ನು ಕೈ ಹಿಡಿಯುತ್ತೆ. ಮತ್ತು ಅದೇ ರೀತಿ ಈ ತರಕಾರಿ ಬೆಳೆಯೋದ್ರಿಂದ ಈಗ ನಮಗೆ ವಾರಕ್ಕೆ ವಾರ ನಮಗೆ ಜಾಸ್ತಿ ಆದಾಯ ಬರೋದ್ರಿಂದ ನಾವು ಮನೆ ನಡೆಸ್ಬೋದು. ಹೆಚ್ಚಿನ ಖರ್ಚನ್ನು ನಾವು ಮನೆಗೆ ಯಾವುದೇ ತೊಂದರೆ ಆಗಲಾರ್ದು ನಾವು ಈ ನಡೆಸ್ಬೋದು. ಅದೇ ರೀತಿ ಈಗ ಮೇನ್ ಬೆಳೆ ಬೆಳೆಯೋದ್ರಿಂದ ಅದು ನಮಗೆ ಬ್ಯಾಂಕಿನ ಅಥವಾ ನಮ್ಮ ಹೆಚ್ಚಿನ ಒಂದು ಆದಾಯ ಬರೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನಾವು ಬಾಳೆ ಬೆಳೆದಿದ್ದೀವಿ. ಬಾಳೆಯಲ್ಲಿ ಅಂತರ ಬೆಳೆಗೆ ನುಗ್ಗೆಯನ್ನು ಬೆಳೆದಿದ್ದೀವಿ. ಈಗ ಬಾಳೆ ಒಂದು ವರ್ಷಕ್ಕೆ ಬರುವಂಥ ಬೆಳೆ, ನುಗ್ಗೆ 6 ತಿಂಗಳಲ್ಲಿ ಬರುವಂಥ ಬೆಳೆ. ನುಗ್ಗೆ ಒಂದು ಗಿಡಕ್ಕೆ ಸುಮಾರು 200 ಕಾಯಿ ಕೊಡುತ್ತೆ. ಆ 200 ಕಾಯಿ ಸುಮಾರು 1 ರಿಂದ 2 ರೂಪಾಯಿ ಮಾರಿಸೋ ಬರೀ ಒಂದು ಗಿಡಕ್ಕೆ ನಮಗೆ 400 ರೂಪಾಯಿ ಇನ್ಕಮ್ ಬರುತ್ತೆ. ಬಾಳೆಯಿಂದ ಒಂದು ವರ್ಷದ ನಂತರ ನಮ್ಗೆ ಆದಾಯ ಬರುತ್ತೆ. ಆ ಒಂದು ಉದ್ದೇಶದಿಂದ ನಾವು ತೋಟಗಾರಿಕೆ ಬೆಳೆ ಮತ್ತು ಅರಿಶಿನ ಬೆಳೆ ಮಾಡಿದ್ದೀವಿ. ಅರಿಶಿನ ಬೆಳೆಯಲ್ಲಿ ಅಂತರ ಬೆಳೆಗೆ ಗೋವಿನ ಜೋಳ ಬೆಳೀತಾ ಇದ್ದೀವಿ. ಅದೇ ರೀತಿ ಕಾಯಿಪಲ್ಯನೂ ಕೂಡ ಬೆಳೀತಾ ಇದ್ದೀವಿ. ಯಾವ ಸಾವಯವ ಕೃಷಿ ಉತ್ಪನ್ನಗಳನ್ನು ನೀವು ತೆಗಿತಾ ಇದ್ದೀರಿ? ಈಗ ಈ ಸಾವಯವದಲ್ಲಿ ನಾವು ಪೌಡ್ರ್ ಮಾಡಿ ನಾವು ಡೈರೆಕ್ಟ್ ಮಾರ್ಕೆಟ್ಗೆ ಮಾರ್ದೇನೆ ನಾವು ಈಗ ಅರಿಶಿಣದ ಪೌಡ್ರ್ ಮಾಡಿ ನಾವು ಜನರಿಗೆ ಒಳ್ಳೆಯ ಆಹಾರ ಕೊಡುವಂಥ ಉದ್ದೇಶದಿಂದ ನಾವು ಪುಡಿ ಮಾಡಿ ಮಾರ್ತಾಯಿದ್ದೀವಿ. ಅದು ಕೂಡ ನಮ್ಮ ಒಳ್ಳೆ ಮಾರ್ಕೆಟ್ ಸಿಗ್ತದೆ. ಈಗ 200 ರೂಪಾಯಿ ಕೆ ಜಿಗೆ ಸುಮಾರು ಬರೀ ಒಂದೇ ತಿಂಗಳಲ್ಲಿ 4 ಕ್ವಿಂಟಲ್ ನಾವು ಅರಿಶಿನ ಪುಡಿ ನಾವು ಈಗಾಗಲೇ ಮಾರಾಟ ಮಾಡಿದ್ದೀವಿ. ಯಾವ ರೀತಿಯ ಸಾವಯವ ಗೊಬ್ಬರನ ಬಳಸ್ತಾ ಇದ್ದೀರಿ? ಸಾವಯವ ಗೊಬ್ಬರ ಅಂದರೆ ನೋಡಿ, ನಾವು ಈಗ ಹೊರಗಡೆಯಿಂದ ಬೇವಿನ ಬೀಜ ತೊಗೊಂಬರ್ತೀವಿ. ಬೇವಿನ ಬೀಜ ತಂದು ಅದನ್ನು ಡಸ್ಟ್ ಮಾಡಿಕೊಂಡು ಬೇವಿನ ಹಿಂಡಿಯಾಗಿ ನಾವು ಉಪಯೋಗ ಮಾಡ್ತೀವಿ. ಮತ್ತು ಎರೆಹುಳ ಗೊಬ್ಬರ ಉಪಯೋಗ ಮಾಡ್ತೀವಿ, ಸಗಣಿ ಗೊಬ್ಬರ ಉಪಯೋಗ ಮಾಡ್ತೀವಿ. ಅದೇ ಥರ ಒಂದು ಸ್ವಲ್ಪ ಕೋಳಿ ಗೊಬ್ಬರ ಉಪಯೋಗ ಮಾಡ್ತೀವಿ. ಈ ಥರ ನಾವು ಹೊರಗಡೆಯಿಂದ ತರುವಂಥದ್ದಂದ್ರೆ ಈ ಸಗಣಿ ಗೊಬ್ಬರ ನಾವೇ ಸ್ವತಃ ತಯಾರು ಮಾಡ್ಕೊಳ್ತೀವಿ. ಎರೆಹುಳ ಗೊಬ್ಬರ ನಮ್ಮದೇ ಪ್ರೊಡಕ್ಷನ್ ಇದೆ. ಅದು ಹೊರಗಡೆ ತರೋದಾದ್ರೆ ಬೇವಿನ ಬೀಜ ಮತ್ತು ಇದು ಕೋಳಿ ಗೊಬ್ಬರ ಮಾತ್ರ ಹೊರಗಡೆ ಸ್ವಲ್ಪ ತರ್ತೀವಿ ಅಷ್ಟೇ. ಈ ಎಲ್ಲ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ನೀವು ಹೈನುಗಾರಿಕೆಯನ್ನು ಸಹ ಮಾಡ್ತಾ ಇದ್ದೀರಿ. ಹೈನುಗಾರಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ? ಹೈನುಗಾರಿಕೆ ನೋಡಿ, ಸುಮಾರು ನನಗೆ 4 ರಿಂದ 5 ಎಮ್ಮೆ ಇದೆ. ಒಂದು ಕಿಲಾರಿ ಆಕಳ ಇದೆ, ಒಂದು ಗೀರ ಆಕಳ ಇದೆ. ಅದ್ರ ಜೊತೆನೇ ಸುಮಾರು ಒಂದು 8 ರಿಂದ 10 ಆಡು ಸಾಕಾಣಿಕೆ ಕೂಡ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಒಂದು ಗಂಡು ಮೇಕೆ ಅಂದರೆ ಒಂದು ಗಂಡು ಆಡ ಕೂಡ ನಾವು ಸಾಕೊಂಡಿದ್ವಿ. ಈ ನಮ್ಮಲ್ಲಿ ಆಜುಬಾಜು ತೋಟದು ಮತ್ತು ಕೆಲವೊಂದು ಎಲ್ಲರಿಗೂ ಗಂಡು ಮೇಕೆ ಸಾಕೋಕೆ ಆಗೋದಿಲ್ಲ. ಆ ಒಂದು ಉದ್ದೇಶದಿಂದ ನಾವು ಬ್ರೀಡಿಂಗ್ ಮಾಡೋ ಉದ್ದೇಶದಿಂದ ನಾವು ಒಂದು ಗಂಡು ಮೇಕೆ ಕೂಡ ಸಾಕೊಂಡಿದ್ದೀವಿ. ಇತರ ರೈತರು ಸಹ ಬೇಸಾಯ ಮಾಡ್ತಾರೆ, ಆದರೆ ಅವರ ಬೇಸಾಯ ಪದ್ಧತಿಗೂ ಮತ್ತು ನಿಮ್ಮ ಬೇಸಾಯ ಪದ್ಧತಿಗೂ ಯಾವ ರೀತಿಯ ವ್ಯತ್ಯಾಸ ಇದೆ ಅಂತೀರಿ?
ಈಗ ನೋಡಿರಿ ನಾವು ಮಾಡಬೇಕಾಗಿದ್ದು ನಮ್ಮದು ಖರ್ಚು ಕಡಿಮೆ ಆದಾಯ ಜಾಸ್ತಿ ಬರುವಂಥ ಒಂದು ಪದ್ಧತಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಇತರ ರೈತರು ಸಾಕಷ್ಟು ಖರ್ಚು ಮಾಡಿ ಲಾಭ ಕಡಿಮೆ ತೊಗೊತಾರೆ. ಆ ಉದ್ದೇಶದಿಂದ ನಾವು ಆ ಬೆಳೆಗೆ ಏನು ಬೇಕು ಏನು ಬೇಡ ಅನ್ನೋದೊಂದು ವಿಚಾರ ಮಾಡಿ ಆ ಒಂದು ಪದ್ಧತಿ ಒಳಗೆ ನಾವು ಜಾಸ್ತಿ ಸಮಗ್ರ ಬೆಳೆ ಮಾಡೋದ್ರಿಂದ ಇದಕ್ಕೆ ಜಾಸ್ತಿ ಲಾಭ ಆಗತ್ತೆ ಹೇಳ್ಬೋದು. ನಾನು ಇಡೀ ಜಮೀನಿಗೆ ಯಾವುದೇ ರಾಸಾಯನಿಕ ನಾವು ಬಳಸ್ತಾ ಇಲ್ಲ. ಸುಮಾರು 15 ವರ್ಷ ಆಯ್ತು ನಮ್ಮದು. ಅದೇ ರೀತಿ ನಮಗೆ ಯಾವುದೇ ನಮಗೆ ರಾಸಾಯನಿಕ ಹಾಕುವಂಥ ಪ್ರಸಂಗ ಬಂದಿಲ್ಲ. ನಮ್ಗೆ ಅಷ್ಟು ಬೆಳೆಯೂ ಚೆನ್ನಾಗಿ ಬಂದು ಈಗ ಭೂಮಿನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ನಾವು ಸಮಾಜನೂ ಚೆನ್ನಾಗಿಡುವ ಉದ್ದೇಶದಿಂದ ನಾವು ಇದನ್ನು ಸಾವಯವ ಕೃಷಿಯನ್ನೇ ಹೆಚ್ಚಿನ ಒತ್ತು ಕೊಡ್ತಾಯಿದ್ದೀವಿ. ಸುಮಾರು ಈ ಒಂದು ವರ್ಷಕ್ಕೆ ನಂದು 18 ಎಕರೆಯಲ್ಲಿ ಸುಮಾರು ಖರ್ಚು ತೆಗೆದು ನಾನು ಸುಮಾರು ಒಂದು 10 ರಿಂದ 12 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ನನಗೆ ಆದಾಯ ಬರ್ತದೆ ಹೇಳೋಕೆ ನನಗೆ ಅತೀವ ಸಂತೋಷ. ಯಾಕಂದರೆ ನಮ್ಮದು ತುಂಬ ಖರ್ಚು ಕಡಿಮೆ ಇರುತ್ತೆ. ಹೀಗಾಗಿ ನಾವೆಲ್ಲ ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ನಮ್ಗೆ ಮಿಸಸ್ಸು, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಕ್ಕನ ಗಂಡ ಅವ್ರ ಮಕ್ಕಳು ಎಲ್ಲ ಜೊತೆಯಲ್ಲೇ ನಾವು ಕೆಲಸ ಮಾಡೋದ್ರಿಂದ ನಮ್ಗೆ ಇನ್ನೂ ಹೆಚ್ಚಿನ ಆದಾಯ ಬಂದು ಖರ್ಚು ತುಂಬ ಕಡಿಮೆ ಇದೆ ಅಂತ. ಇತರ ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಸಮಗ್ರ ಕೃಷಿ ಮಾಡಿ ಹೆಚ್ಚಿನ ಆದಾಯ ಅಂತ ಹೇಳ್ಬೋದು. ಮತ್ತು ಒಂದೇ ಬೆಳೆ ಮಾಡೋದ್ರಿಂದ ಬರೀ ಒಂದೇ ರೇಟಿಗೆ ನಾವು ಅವಲಂಬನೆ ಆಗಬೇಕಾಗತ್ತೆ. ಇದೇ ರೀತಿ ನಾವು ಬೇರೆ ಬೆಳೆ ಮಾಡೋದ್ರಿಂದ ಜಾಸ್ತಿನ ಆದಾಯನ ನಾವು ಗಳಿಸ್ಬೋದು. ರೈತ ಬಾಂಧವರೇ, ಇದುವರೆಗೂ ನಾವು ಧರೆಪ್ಪ ಕಿತ್ತೂರವರ ಕೃಷಿಯಲ್ಲಿನ ಅನುಭವಗಳನ್ನು ಕೇಳಿದ್ವಿ. ಅವರು 18 ಎಕರೆ ಪ್ರದೇಶದಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಕೃಷಿ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಅತಿ ಹೆಚ್ಚಿನ ಆದಾಯವನ್ನು ಅವರು ತೆಗಿತಾ ಇದ್ದಾರೆ. ಇದುವರೆಗೂ ನಾವು ಧರೆಪ್ಪ ಕಿತ್ತೂರವರಿಂದ ಇಷ್ಟೆಲ್ಲ ಮಾಹಿತಿಗಳನ್ನ ಪಡೆದುಕೊಂಡ್ವಿ. ಈ ಮಾಹಿತಿಗಳನ್ನು ನಮಗಾಗಿ ಒದಗಿಸಿಕೊಟ್ಟಿರುವಂಥ ಧರೆಪ್ಪ ಕಿತ್ತೂರವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನ ಸಲ್ಲಿಸೋಣ. ನಮಸ್ಕಾರ ಧರೆಪ್ಪ ಕಿತ್ತೂರವರೇ. ಅಮ್ಮ ಊಟ ಹಾಕಮ್ಮ. ಸ್ವಲ್ಪ ತಾಳಮ್ಮ, ಇನ್ನು ಬೇಳೆನೇ ಬೆಂದಿಲ್ಲ. ಚಿಂತೆ ಮಾಡ್ಬೇಡ ಕಣಮ್ಮ, ಈ ಬಾರಿ ನಮ್ ಬೇಳೆ ಬೇಗ ಬೇಯುತ್ತೆ. ಹಂಗಂದ್ರೇನ್ರಿ? ಈ ಬಾರಿ NFSM ನ ಮೂಲಕ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸೋ ರೀತಿಯನ್ನು ತೋರಿಸೋದಕ್ಕಾಗಿ ದೇಶದಲ್ಲಿ 1,000 ಪ್ರದೇಶಗಳು ಆಯ್ಕೆಯಾಗಿವೆ. ಅವುಗಳಲ್ಲಿ ನಮ್ಮ ಪ್ರದೇಶವೂ ಒಂದು. ಇದರಿಂದ ನಮ್ಗೇನ್ ಲಾಭ? ನಮಗೆ ನಮ್ಮ 5 ಎಕರೆ ಹೊಲಕ್ಕಾಗಿ ಗೊಬ್ಬರ, ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ. ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡೋದು? ನೋಡಮ್ಮ, ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನ ಖರೀದಿ ಮಾಡೋದಕ್ಕೂ ಎಲ್ಲ ತಯಾರಿ ಮಾಡಿದೆ. ಇದರಿಂದ ಆದಾಯ ಹೆಚ್ಚುತ್ತೆ. ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ. ರೈತ ಬಾಂಧವರೇ, ನಾವು ಈಗ ಒಂದು ದೃಶ್ಯ ನೋಡ್ತಾ ಇದ್ದೀವಿ. ಈ ಬೇಸಿಗೆಯ ಬಿರುಬಿಸಿಲಿನಲ್ಲಿ ಟ್ರ್ಯಾಕ್ಟರ್ ಒಂದು ನೇಗಿಲಿನಿಂದ ಆಳವಾಗಿ ಉಳುಮೆ ಮಾಡತಕ್ಕಂಥ ಒಂದು ಚಿತ್ರ ಇದು. ಇದನ್ನು ನಾವು ಸಹಜವಾಗಿಯೇ ಮಾಗಿ ಉಳುಮೆ ಎನ್ನುವಂಥ ಹೆಸರಿನಿಂದ ಕರೀತೇವೆ. ಟ್ರ್ಯಾಕ್ಟರ್ ಹಿಂದುಗಡೆ ಭಾಗದಲ್ಲಿ ದೊಡ್ಡ ನೇಗಿಲನ್ನು ಹೂಡಿ ಆ ನೇಗಿಲಿನಿಂದ ನೆಲವನ್ನು ಬಹಳಷ್ಟು ಆಳವಾಗಿ ಉಳುಮೆ ಮಾಡೋದಕ್ಕೆ ಇದರಿಂದ ಸಾಧ್ಯವಾಗ್ತಾ ಇದೆ. ಬಹಳ ಹಿಂದಿನ ದಿನಗಳಲ್ಲಿ ರೈತರ ಬಳಿ ಜಾನುವಾರುಗಳ ಸಂಖ್ಯೆ ಹೆಚ್ಚಿರ್ತಾ ಇತ್ತು. ಆಗ ಎತ್ತುಗಳಿಗೆ ನೇಗಿಲನ್ನು ಹೂಡಿ ಈ ರೀತಿಯ ಉಳುಮೆಯನ್ನು ಬೇಸಿಗೆಯ ಸಮಯದಲ್ಲಿ ಮಾಡ್ತಾಯಿದ್ರು. ಆದರೆ ಕಾಲ ಬದಲಾಗ್ತಾ ಇರೋ ಹಾಗೆ ಜಾನುವಾರುಗಳ ಸಂಖ್ಯೆಯೂ ಕಡಿಮೆ ಆಗಿದೆ. ಎತ್ತುಗಳನ್ನು ಸಾಕೋರು ವಿರಳವಾಗ್ತಾ ಇದ್ದಾರೆ. ಇವುಗಳ ನಡುವೆ ಆಧುನಿಕ ಯಂತ್ರವಾಗಿರುವಂಥ ಟ್ರ್ಯಾಕ್ಟರನ್ನು ಬಳಸ್ಕೊಂಡು ಅದಕ್ಕೆ ನೇಗಿಲನ್ನು, ಕಬ್ಬಿಣದ ನೇಗಿಲನ್ನು ಜೋಡಿಸಿ ಈ ರೀತಿ ಉಳುಮೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಮಾಗಿ ಉಳುಮೆ ಅಂದರೆ ಏನು? ಇದು ಸಹಜವಾಗಿ ಕೇಳುವಂಥ ಪ್ರಶ್ನೆ ಆದರೂ ಸಹ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬ ರೈತನಿಗೂ ಪರಿಚಯ ಇರುವಂಥ ಒಂದು ವಿಧಾನವೇ ಈ ಮಾಗಿ ಉಳುಮೆ. ಸಾಮಾನ್ಯವಾಗಿ ನಮ್ಮ ರೈತರು ಬೇಸಿಗೆ ದಿನ ಬಂದಾಗ ಈ ಮಾಗಿ ಉಳುಮೆಯನ್ನು ಕೈಗೊಳ್ತಾರೆ. ಸುಗ್ಗಿ ಕಾಲದಲ್ಲಿ ರೈತರು ತಾವು ಬೆಳೆದಂಥ ದವಸ ಧಾನ್ಯಗಳನ್ನು ಕಣ ಮಾಡೋದ್ರ ಮೂಲಕ ಮನೆಗೆ ತಂದು ಹಾಕ್ಕೊಳ್ತಾರೆ. ಅದಾದ ನಂತರದಲ್ಲಿ ಬೇಸಿಗೆಗೆ ಸಂಪೂರ್ಣವಾದಂಥ ವಿರಾಮದ ದಿನಗಳು ಅಂತಲೇ ಹೇಳ್ಬೋದು ನಾವು. ಈ ವಿರಾಮದ ದಿನಗಳಲ್ಲಿ ಖಾಲಿ ಕೂಡದೆ ಅವರು ಒಂದು ಮಹತ್ತರವಾದಂಥ ಕೆಲಸವನ್ನು ಮಾಡಲೇಬೇಕಾದದ್ದು ಅಂತ ಹೇಳಿದ್ರೆ ಅದೇ ಮಾಗಿ ಉಳುಮೆ.
ಯಾಕೆ ಅಂತ ಹೇಳಿದ್ರೆ ಅಷ್ಟು ದಿನಗಳ ಕಾಲ ದಣಿವನ್ನು ಪಡೆದುಕೊಂಡಿರುವಂಥ ಭೂಮಿ ಈ ಬೇಸಿಗೆಯಲ್ಲಿ ವಿರಾಮವನ್ನು ಪಡ್ಕೊಂಡಿರೋದ್ರಿಂದ ಆ ಸಂದರ್ಭದಲ್ಲಿ ಮಣ್ಣಿನ ಪದರಗಳನ್ನು ಎತ್ತಿ ಎತ್ತಿ ಮೇಲಕ್ಕೆ ಹಾಕೋದ್ರಿಂದ ಮಣ್ಣಿಗೆ ಸತ್ವ ಬಂದು ಒದಗ್ತದೆ ಅನ್ನೋದು ಖಚಿತವಾದ ಅಂಶ. ಉದಾಹರಣೆಗೆ ನಾವು ಹೇಳೋದಾದರೆ ಈ ಒಂದು ಮಾಗಿ ಉಳುಮೆಯನ್ನು 1 ಅಥವಾ 2 ಮಳೆ ಬಿದ್ದ ನಂತರದಲ್ಲಿ ಮಾಡೋದು ಉತ್ತಮ ಅಂತ ಹೇಳ್ಬೋದು ನಾವು. ಇಲ್ಲದೆ ಹೋದರೆ ಸ್ವಲ್ಪ ಭೂಮಿ ಹದವಾಗಿರುವಾಗ ಅಥವಾ ಹಸಿಯಾಗಿರುವಾಗಲೇ ಈ ರೀತಿಯ ಮಾಗಿ ಉಳುಮೆಯನ್ನು ಮಾಡಬೇಕು. ಟ್ರ್ಯಾಕ್ಟರ್ಗೆ ನೇಗಳನ್ನು ಅಳವಡಿಸಿಕೊಂಡು ಆಳವಾಗಿ ಮಣ್ಣನ್ನು ಮೇಲಕ್ಕೆತ್ತಿ ಹಾಕುವಂಥ ಈ ಒಂದು ಕ್ರಮದಿಂದ ರೈತರಿಗೆ ಹಲವಾರು ಬಗೆಯ ಲಾಭಗಳಿರೋದಂತೂ ಸತ್ಯ. ಮುಖ್ಯವಾಗಿ ಹೇಳೋದಾದರೆ ಭೂಮಿಯ ಆಳದಲ್ಲಿರುವಂತಹ, ಭೂಮಿಯ ಒಳಪದರಿನಲ್ಲಿರುವಂತಹ ರೋಗಗಳ ಮತ್ತು ಕ್ರಿಮಿಗಳ ಮೊಟ್ಟೆಗಳು ಸಾಯ್ತವೆ. ಹಾಗೆಯೇ ಅವೆಲ್ಲವೂ ಮೇಲ್ಭಾಗಕ್ಕೆ ಬಂದು ಬಿಸಿಲಿನ ತಾಪಕ್ಕೆ ಒಣಗಿ ಹೋಗ್ತವೆ, ಸಾವನ್ನು ಪಡೆದುಕೊಳ್ತವೆ. ಹಾಗೆ ಈ ಬೇರುಗಳಿಂದ ಬರಬಹುದಾದಂತಹ ರೋಗಗಳಿಂದಲೂ ಸಹ ರೈತರು ಮುಂದಿನ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತವೆ. ಹೀಗೆ ಈ ಒಂದು ಆಳವಾದಂಥ ಉಳುಮೆಯನ್ನು ಮಾಡೋದರಿಂದ ಗಾಳಿ ಆ ಮಣ್ಣಿನ ಪದರಗಳಲ್ಲಿ ಪ್ರವೇಶ ಮಾಡಿ ಮುಂದಿನ ಬೆಳೆಗಳ ಬೇರುಗಳು ಆಳವಾಗಿ ಇಳಿದು ಉತ್ಕೃಷ್ಟವಾದಂಥ ಫಸಲು ಬರೋದಕ್ಕೆ ಕಾರಣೀಭೂತವಾಗ್ತದೆ. ಹೀಗೆ ಈ ಮಾಗಿ ಉಳುಮೆ 1 ಬಾರಿ ಮಾಡೋದು ಮಾತ್ರ ಅಲ್ಲ, 1 ಅಥವಾ 2 ಬಾರಿ ಈ ಭೂಮಿಯಲ್ಲಿ ನಾವು ಮಾಗಿ ಉಳುಮೆಯನ್ನು ಮಾಡಬೇಕಾಗ್ತದೆ. ಈ ರೀತಿ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಮುಂದಿನ ಬೆಳೆಯನ್ನು ರಕ್ಷಿಸಿಕೊಳ್ಳೋಣ, ರೋಗ ಬಾಧೆಗಳಿಂದ, ಕೀಟಬಾಧೆಗಳಿಂದ ಬೆಳೆಯನ್ನು ಉಳಿಸಿಕೊಳ್ಳೋಣ, ಫಲವತ್ತಾದಂಥ ಬೆಳೆಯನ್ನು ಬೆಳೆಯೋದಕ್ಕೆ ಭೂಮಿಯನ್ನು ಹದಗೊಳಿಸೋಣ. ಕೃಷಿಯಲ್ಲಿ ಬೀಜವು ಒಂದು ಪ್ರಮುಖವಾದ ಅಂಗವಾಗಿದೆ ಹಾಗೂ ಅತಿ ಕಡಿಮೆ ಖರ್ಚಿನ ವಸ್ತುವಾಗಿದೆ. ಆದಾಗ್ಯೂ ಸಹಿತ ಭಾಳಷ್ಟು ರೈತರು ಈ ಒಂದು ಬೀಜದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸದೆ ತಮ್ಮ ಇಳುವರಿಯಲ್ಲಿ ಕಡಿಮೆಯನ್ನು ತೆಗೆದುಕೊಂಡಿದ್ದಾರೆ. ಅದರಿಂದ ಒಂದು ಕೃಷಿಯು ಲಾಭದಾಯಕವಾದ ಉದ್ದಿಮೆ ಅಂತ ಅನ್ನಿಸ್ತಾ ಇಲ್ಲ ಎಲ್ಲ ರೈತರಿಗೆ. ಆದ್ದರಿಂದ ನಾನು ರೈತ ಬಾಂಧವರಲ್ಲಿ ವಿನಂತಿಸುವುದೇನೆಂದರೆ, ಉತ್ತಮ ಬೀಜದ ಉಪಯೋಗದಿಂದ ನಾವು ಸುಮಾರು 10-15% ಇಳುವರಿಯನ್ನು ಹೆಚ್ಚಿಗೆ ಪಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಒಂದು ಗುಣಮಟ್ಟದ ಬೀಜವನ್ನು ಉಪಯೋಗಿಸಿ ಬಿತ್ತನೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹೆಚ್ಚೆಚ್ಚು ರೈತರು ಒಳ್ಳೆಯ ಬೀಜಕ್ಕಾಗಿ ಕೇಳ್ತಾ ಇದ್ದರೂ ನಮ್ಮ ಭಾರತ ದೇಶದಲ್ಲಿ ಗುಣಮಟ್ಟದ ಬೀಜದ ಲಭ್ಯತೆ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ. ಹೀಗಾಗಿ ರೈತರು ತಾವು ಬೀಜವನ್ನು ಖರೀದಿ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಸಹಿತ ಗುಣಮಟ್ಟದ ಬೀಜ ಸಿಗದೆ ಕೆಲವೊಂದು ಸಾರಿ ತೊಂದರೆಗೆ ಒಳಪಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಉತ್ತಮ ಬೀಜದ ವ್ಯವಸ್ಥೆಯನ್ನು, ರೈತರಿಗೆ ಲಭ್ಯತೆಯ ವ್ಯವಸ್ಥೆಯನ್ನು ಮಾಡುವುದಕ್ಕೋಸ್ಕರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಒಂದು ದಿಟ್ಟ ಹೆಜ್ಜೆಯನ್ನು ಕಳೆದ ಒಂದು ದಶಕಗಳಿಂದ ಇಡುತ್ತಾ ಬಂದಿದೆ. ಈ ದಿಶೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಒಂದು ಬೀಜೋತ್ಪಾದನೆಯನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡು ದೇಶದಲ್ಲೇ ಒಂದು ಮಾದರಿಯ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಗೊಂಡಿದೆ. ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಬೀಜೋತ್ಪಾದನೆ ತೆಗೆದುಕೊಳ್ಳಲು ಮುಖ್ಯ ಕಾರಣ ಏನಪ್ಪ ಅಂದರೆ, ಹೆಚ್ಚೆಚ್ಚು ಪ್ರೈವೇಟ್ ಬೀಜೋತ್ಪಾದನಾ ಕಂಪನಿಗಳು ಹೆಚ್ಚು ದುಡ್ಡು ಬರುವ ಹಾಗೂ ಕಡಿಮೆ ಗಾತ್ರದ ಬೀಜಗಳಾದಂಥ ತರಕಾರಿ ಬೀಜ, ಹೂವಿನ ಬೀಜ ಇಂಥವು ಮತ್ತು ಹೈಬ್ರಿಡ್ ಬೀಜಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾವೆ. ಆದರೆ ಕೃಷಿಗೆ ಈ ಉಳಿದ ಬೀಜಗಳಾದ ಕಡಲೆ, ಜೋಳ, ಗೋಧಿ, ಸೋಯಾ ಅವರೆ, ಶೇಂಗಾದಂಥ ದೊಡ್ಡ ಗಾತ್ರದ ಬೀಜ ಹಾಗೂ ಕಡಿಮೆ ಲಾಭ ಬರುವಂಥ ಬೀಜದ ಬಗ್ಗೆ ಹೆಚ್ಚಿಗೆ ಗಮನ ಹರಿಸದೇ ಇದ್ದುದರಿಂದ ರೈತರು ಇಂಥ ಬೀಜಗಳಿಗಾಗಿ ಹೆಚ್ಚು ಪರದಾಡುವಂಥ ಪರಿಸ್ಥಿತಿ ಈಗಿನ ದಿನದಲ್ಲಿ ಉದ್ಭವವಾಗಿದೆ. ಈ ಒಂದು ರೈತರ ಬವಣೆಯನ್ನು ನಿವಾರಿಸಲು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಪಣ ತೊಟ್ಟು ಹೆಚ್ಚೆಚ್ಚು ಬೀಜೋತ್ಪಾದನೆಯನ್ನು
ಇಂಥ ಬೆಳೆಗಳಲ್ಲಿ ಸೋಯಾ ಅವರೆ ಶೇಂಗಾ ಕಡಲೆ ಗೋಧಿ ಅಂಥ ಬೆಳೆಗಳಲ್ಲಿ ಮಾಡಿ ಅವುಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಅವನ್ನು ಮತ್ತೆ ಮರಳಿ ರೈತರಿಗೆ ಮಾರಾಟ ಮಾಡಿ ಹೆಚ್ಚು ಗುಣಮಟ್ಟದ ಬೀಜ ಹೆಚ್ಚಿನ ಪ್ರಮಾಣದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಸಿಗುವಂತೆ ಮಾಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸುಮಾರು ಒಂದು ದಶಕಗಳ ಹಿಂದೆ ಪ್ರಾರಂಭಗೊಂಡಿತು. ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ತಳಿವರ್ಧಕ ಹಾಗೂ ಮೂಲ ಬೀಜಗಳನ್ನು ನಾವು ಬೆಳೆದು ಕೊಡ್ಬೋದು ಅಷ್ಟೇ. ಆದ್ದರಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಈ ರೈತರ ಸಹಭಾಗಿತ್ವದಲ್ಲಿ ರೈತರನ್ನೇ ಇದರಲ್ಲಿ ತೊಡಗಿಸಿಕೊಂಡು ಅಧಿಕ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಕೈಗೊಳ್ತಾ ಇದ್ದೇವೆ. ಹೀಗೆ ಮರಳಿ ಪಡೆದಂಥ ನಾವು ಖರೀದಿ ಮಾಡಿದಂಥ ಬೀಜವನ್ನು ನಾವು ನಮ್ಮ ಬೀಜ ಘಟಕದಲ್ಲಿ ಧಾರವಾಡ ಇರ್ಬೋದು, ಹಾಗದ ಕೃಷಿ ವಿಶ್ವವಿದ್ಯಾಲಯದ ಇತರ ಕೇಂದ್ರಗಳಾದ ಬಾಗಲಕೋಟೆ, ಬಿಜಾಪುರ ಮುಂತಾದ ಸ್ಥಳಗಳಲ್ಲಿ ಅವನ್ನು ಸಂಸ್ಕರಿಸಿ ಆಮೇಲೆ ಅವಕ್ಕೆ ಬೀಜೋಪಚಾರ ಮಾಡಿ ಹಾಗೂ ಪೊಟ್ಟಣೀಕರಣ ಮಾಡಿ ಇನ್ನುಳಿದ ರೈತರಿಗೆ ನಾವು ಮಾರಾಟ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ರೈತರಿಗೆ ಹೊಸ ತಳಿಗಳ ಬೀಜಗಳು ಬೇಗನೆ ಲಭ್ಯವಾಗುವುದಲ್ಲದೆ ಹೊಸ ತಳಿಗಳು ಎಲ್ಲ ಭಾಗಗಳಲ್ಲಿ ಬೇಗನೆ ಪಸರಿಸಲು ಸಹಾಯ ಆಗ್ತದೆ. ಇಂಥ ಒಂದು ಹೊಸ ತಳಿಗಳ ಉಪಯೋಗದಿಂದ ಅಧಿಕ ಇಳುವರಿಯನ್ನು ರೈತರು ಪಡೆಯಬಹುದಾಗಿದೆ. ಈ ರೀತಿ ಪಡೆದಂಥ ನಾವು ಬೀಜವನ್ನು ನಾವು ಮರಳಿ ಮತ್ತೆ ರೈತರಿಗೆ ಮಾರುವುದರಿಂದ, ಗುಣಮಟ್ಟ ಪರೀಕ್ಷಿಸಿ ಮಾರುವುದರಿಂದ ಇನ್ನುಳಿದ ರೈತರು ಸಹಿತ ಹೆಚ್ಚಿನ ಒಂದು ಗುಣಮಟ್ಟದ ಬೀಜವನ್ನು ಉಪಯೋಗ ಮಾಡಲಿಕ್ಕೆ ಹಾಗೂ ಕಡಿಮೆ ಖರ್ಚಿನಲ್ಲಿ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ಮಾರಾಟದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಇದರಿಂದ ಅವರಿಗೆ ಲಾಭ ಆಗ್ತದೆ ಅಥವಾ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಸೋಯಾ ಅವರೆಯನ್ನು ಈ ಧಾರವಾಡ ಮತ್ತು ಬೆಳಗಾವಿ ಭಾಗದಲ್ಲಿ ಅಂದರೆ ಸೋಯಾ ಅವರೆ ಬೆಳೀಲಿಕ್ಕೆ ಒಂದು ಹವಾಗುಣದಲ್ಲಿ ಆರ್ದ್ರತೆ ಪ್ರಮಾಣ ಬೇಕಾಗೋದ್ರಿಂದ ಇಂಥ ಭಾಗಗಳಲ್ಲಿ ನಾವು ಇದರ ಬೀಜೋತ್ಪಾದನೆಯನ್ನು ಹೆಚ್ಚಿಗೆ ನಾವು ತೆಗೆದುಕೊಳ್ಬೋದು. ಇದರಿಂದ ನಮ್ಮ ರೈತರಿಗೆ ಭಾಳ ಈ ಭಾಗದಲ್ಲಿ ಬೆಳೆದಂಥ ಇಳುವರಿ ಹೆಚ್ಚಿಗೆ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಲಾಭ ಕೂಡ ಹೆಚ್ಚಿಗಾಗ್ತದೆ. ಈ ಹುಕ್ಕೇರಿ ಇರ್ಬೋದು, ಧಾರವಾಡ ತಾಲೂಕು ಇರ್ಬೋದು, ಹುಕ್ಕೇರಿ ತಾಲೂಕು ಇರ್ಬೋದು, ಮತ್ತು ಹುಬ್ಬಳ್ಳಿ ತಾಲೂಕು ಇರ್ಬೋದು, ಕಲಘಟಗಿ ತಾಲೂಕು ಇರ್ಬೋದು, ಬೈಲಹೊಂಗಲ ಇಂಥ ಭಾಗಗಳಲ್ಲಿ ಸೋಯಾ ಅವರೆಯನ್ನು ಬೀಜೋತ್ಪಾದನೆಯನ್ನು ಹೆಚ್ಚಿಗೆ ತೆಗೆದುಕೊಂಡಿದ್ದೇವೆ. ಪ್ರತಿ ವರ್ಷ ನಾವು ಸುಮಾರು ಸೋಯಾ ಅವರೆಯ ಒಂದು 30,000 ರಿಂದ 40,000 ಕ್ವಿಂಟಲ್ನಷ್ಟು ಸೋಯಾ ಅವರೆಯನ್ನು ರೈತರ ಹೊಲದಲ್ಲಿ ಬೆಳೆದು ಮರಳಿ ಖರೀದಿ ಮಾಡಿ ಸಂಸ್ಕರಿಸಿ ಪೊಟ್ಟಣೀಕರಣಗೊಳಿಸಿ ಇನ್ನಿತರ ರೈತರಿಗೆ ಮಾಡ್ತಾ ಇದ್ದೇವೆ. ಅದರಂತೆ ಶೇಂಗಾ ಸಹಿತ ನಮ್ಮ ಈ ಆಲ್ಮಟ್ಟಿ ಡ್ಯಾಮಿನ ಈ ಹಿಂಭಾಗದಲ್ಲಿ ಬೇಸಿಗೆಯಲ್ಲಿ ಏನು ನೀರು ಇಳಿದು ಹೋಗ್ತದೆ ಅಂಥ ಪ್ರದೇಶಗಳಲ್ಲಿ ನೀವು ಬೆಳೀಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಒಂದೇ ಬೆಳೆಯನ್ನು ಬೆಳಿಬೋದು ನಾವು. ಅಂಥ ಭಾಗಗಳಾದ ಬಾಗಲಕೋಟೆ ತಾಲೂಕು, ಬೀಳಗಿ ತಾಲೂಕು, ಮುಧೋಳು ಮತ್ತು ಇತರೆ ಆ ಭಾಗದಲ್ಲಿ ನಾವು ಬೀಜೋತ್ಪಾದನೆಯನ್ನು ತೆಗೆದುಕೊಂಡು ಅಲ್ಲಿಂದನೇ ನಾವು ಬೀಜವನ್ನು ಖರೀದಿಸಿ ಅವನ್ನು ನಾವು ಮತ್ತು ಇಲ್ಲಿ ಧಾರವಾಡಕ್ಕೆ ಮತ್ತು ಬಾಗಲಕೋಟೆಯಲ್ಲಿ ಅವನ್ನು ಸಂಸ್ಕರಿಸಿ ಇನ್ನಿತರ ಪ್ರದೇಶಗಳಲ್ಲಿ ನಾವು ಬೀಜವನ್ನು ಕಳಿಸ್ತೀವಿ. ತಮಗೆ ಇಲ್ಲಿ ಹೇಳಬಯಸೋದಂದರೆ ಈ ರೀತಿ ಇಲ್ಲಿ ಬೆಳೆದಂಥ ಬೀಜ ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಸಹಿತ ಈ ಪಾವಗಡ ಇರ್ಬೋದು, ಚಾಮರಾಜನಗರ ಇರ್ಬೋದು, ಚಿತ್ರದುರ್ಗ ಜಿಲ್ಲೆ ಇರ್ಬೋದು ಅಂಥ ಭಾಗಗಳಲ್ಲಿ ಸಹಿತ ನಾವು ಅವನ್ನ ಮಾರಾಟ ಕಳಿಸ್ತೀವಿ. ಅಲ್ಲೇ ಅದಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಇದೆ.